ನಮಸ್ಕಾರ ಸ್ನೇಹಿತರೆ. ಟೀಮ್ ಇಂಡಿಯಾ T20I ಟೀಮ್ಗೆ ಬಿಗ್ ಚಾಲೆಂಜ್ ಅಂದರೆ ಓಪನರ್ಸ್ಗಳದ್ದು. ಯಾಕಂದರೆ T20I ಕ್ರಿಕೆಟ್ ಫಾರ್ಮೆಟ್ನಲ್ಲಿ ಬ್ಯಾಟರ್ಗಳದ್ದೇ ಅಬ್ಬರ ಜೋರಾಗಿದೆ. ನನಗೂ ಚಾನ್ಸ್ ಕೊಡಿ ಅಂತ ಕೇಳುವವರೇ ಹೆಚ್ಚು. ವೈಭವ್ ಸೂರ್ಯವಂಶಿ T20Iಗೆ ಎಂಟ್ರಿ ಕೊಟ್ಟ ಮೇಲೆ ಯಾರಿಗೆ ಚಾನ್ಸ್ ಕೊಡಬೇಕು, ಯಾರನ್ನು ಬಿಡಬೇಕು ಅನ್ನೋದು ಕೂಡ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗ್ತಾ ಇಲ್ಲ. ಸಂಜು ಜಾಗಕ್ಕೆ ವೈಭವ್ ಅಂದರೆ ಆಡದ ಅಭಿಷೇಕ್ ಮತ್ತು ಇಶಾನ್ ಕಿಶನ್ಗೆ ಯಾಕೆ ಚಾನ್ಸ್ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಟೀಮ್ ಇಂಡಿಯಾಗೆ ಓಪನರ್ಸ್ಗಳದ್ದೇ ಒಂದು ಬಿಗ್ ಚಾಲೆಂಜ್ ಆಗಿದೆ. ಒಬ್ರಿಗೆ ಅವಕಾಶ ಕೊಟ್ಟರೆ ಒಬ್ರಿಗೆ ಆಗ್ತಾ ಇಲ್ಲ, ಅವ್ರನ್ನ ಯಾಕೆ ಕೈ ಬಿಟ್ರಿ, ಹಾಗಾಗಿ ಇವ್ರು ಚೆನ್ನಾಗಿ ಆಡ್ತಾ ಇದ್ರು, ಇವ್ರನ್ನ ಯಾಕೆ ಕೈ ಬಿಟ್ರಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದ್ರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಈಗಾಗಲೇ ಹೇಳಿದಂತೆ ಟೀಮ್ ಇಂಡಿಯಾ T20Iನಲ್ಲಿ ಓಪನರ್ಸ್ಗಳದ್ದೇ ದೊಡ್ಡ ಸಮಸ್ಯೆ ಆಗಿದೆ. ಯಾರನ್ನು ಕೈಬಿಟ್ಟು ಯಾರಿಗೆ ಚಾನ್ಸ್ ನೀಡಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಸಂಜು ಸ್ಯಾಮ್ಸನ್ ವರ್ಸಸ್ ವೈಭವ್ ಸೂರ್ಯವಂಶಿ ವರ್ಸಸ್ ಅಭಿಷೇಕ್ ಶರ್ಮಾ ವರ್ಸಸ್ ಇಶಾನ್ ಕಿಶನ್ ಅನ್ನೋ ಥರ ಆಗಿದೆ. ಅದರಲ್ಲೂ ಇಲ್ಲಿ T20 ವಿಶ್ವಕಪ್ ಹೀರೋ ಸಂಜುಗೆ ಹೆಚ್ಚು ಅನ್ಯಾಯ ಆಗ್ತಾ ಇದೆ. ಒಂಥರ ಬಲಿಕ ಬಕ್ರ ಅನ್ನೋ ರೀತಿ ಸಂಜು ಆಗಿದ್ದಾರೆ. ಯಾರೊಬ್ಬರು ಬಂದರೆ ಸಂಜುನೇ ಇದು ಮಾಡೋದು, ಕೈ ಬಿಡೋದು, ಮತ್ತು ಯಾರೋ ಆಡಿಲ್ಲ ಅಂದರೆ ಮತ್ತೆ ಸಂಜುನ ತಗೊಳೋದು. ಹೀಗೆ ಒಂಥರ ಫುಟ್ಬಾಲ್ ಥರ ಆಗಿದೆ ಸಂಜು ಪಾಡು. ಸಂಜುಗೆ ಮುಳ್ಳಾದ್ರ ಸೂರ್ಯವಂಶಿ. ಹೌದು, ಯಾವಾಗ ವೈಭವ್ ಸೂರ್ಯವಂಶಿ T20ಗೆ ಎಂಟ್ರಿ ಆದರೂ ಆಗಿಂದ ಸಂಜುಗೆ ಬ್ಯಾಡ್ ಲಕ್ ಶುರುವಾಯಿತು ಅಂತಲೇ ಹೇಳ್ಬೋದು. ವೈಭವ್ ಇಂಗ್ಲೆಂಡ್ ವಿರುದ್ಧ T20ಗೆ ಪಾದಾರ್ಪಣೆಯನ್ನು ಮಾಡಿದ್ರು. ಸಂಜು ಪ್ಲೇಸ್ಗೆ ವೈಭವ್ಗೆ ಚಾನ್ಸನ್ನು ನೀಡಲಾಯಿತು. ಆದರೆ ವೈಭವ್ ಆಡಿಲ್ಲ ಅಂತ ಮತ್ತೆ ಸಂಜುಗೆ ಆ ಸ್ಥಾನವನ್ನು ನೀಡಲಾಯಿತು. ಆದರೆ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಕೊಟ್ಟ ಅವಕಾಶವನ್ನು ಬಳಸಿಕೊಂಡ ಸೂರ್ಯವಂಶಿ ತನ್ನ ಕದರನ್ನು ತೋರಿಸಿದರು. 2 ಹಾಫ್ ಸೆಂಚುರಿಯನ್ನು ಸಿಡಿಸಿದ್ದಾರೆ. ಸಂಜು ಇಂಗ್ಲೆಂಡ್ ವಿರುದ್ಧ, ಐರ್ಲೆಂಡ್ ವಿರುದ್ಧ ಆಡಿಲ್ಲ ಅಂತ ಅವರನ್ನು ಕೈ ಬಿಡಲಾಗಿದೆ. ಹೀಗಾಗಿ ಸಂಜುಗೆ ಇದು ದೊಡ್ಡ ಹಿನ್ನಡೆಯಾಗಿದೆ. ಯಾಕಂದರೆ ಸೂರ್ಯವಂಶಿ ಜಿಂಬಾಬ್ವೆ ವಿರುದ್ಧ 3 ಪಂದ್ಯಗಳಲ್ಲಿ 50.33 ಸರಾಸರಿ ಮತ್ತು 196.10 ಸ್ಟ್ರೈಕ್ ರೇಟ್ನೊಂದಿಗೆ 151 ರನ್ ಗಳಿಸುವ ಮೂಲಕ ಸರಣಿಯಲ್ಲಿ ಅಗ್ರ ರನ್ ರೇಟರ್ ಆಗಿದ್ದಾರೆ. ಈ ಮೂಲಕ ಸೂರ್ಯವಂಶಿ ನಾನು ಕೇವಲ IPL ಮಾತ್ರವಲ್ಲ, ಅಂತಾರಾಷ್ಟ್ರೀಯ T20I ತಂಡದಲ್ಲೂ ಆಡಬಲ್ಲೆ, ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಬಟ್ ತಮ್ಮ ಸಾಮರ್ಥ್ಯವನ್ನು ಅವರು ಸಾಬೀತುಪಡಿಸಿದ್ದಾರೆ. ಸೂರ್ಯವಂಶಿ ಸ್ಥಾನ ಒಂದು ರೀತಿ ಭದ್ರವಾಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಸಂಜು ಸ್ಯಾಮ್ಸನ್ ಮತ್ತೆ ವೈಭವ್ ಸ್ಥಾನಕ್ಕೆ ಮರಳೋದು ಕಷ್ಟಕರ. ಯಾಕಂದರೆ ಇಂಗ್ಲೆಂಡ್ ವಿರುದ್ಧ T20 ಪಂದ್ಯದಲ್ಲಿ ಏನಾಯ್ತು ಅಂದರೆ ವೈಭವ್ ಆಡಿಲ್ಲ ಅಂತೇಳಿ ಮತ್ತೆ ಸಂಜುನ ಸೇರಿಸಲಾಯಿತು. ಬಟ್ ನೆಕ್ಸ್ಟ್ ಕಷ್ಟ ಆಗುತ್ತೆ. ಯಾಕಂದರೆ ವೈಭವ್ ತಮ್ಮ ಫಾರ್ಮ್ಗೆ ಮರಳಿದ್ದಾರೆ. ಇನ್ನು T20 ವಿಶ್ವಕಪ್ನಲ್ಲಿ ಸತತ 3 ಅರ್ಧಶತಕ ಸಿಡಿಸಿ ಭಾರತದ ಗೆಲುವಿಗೆ ಕಾರಣರಾದ ಸಂಜು ಸ್ಯಾಮ್ಸನ್ ಅವರಿಗೆ ಸರಿಯಾದ ಅವಕಾಶ ಸಿಗದೇ ಇರುವುದು ಫ್ಯಾನ್ಸ್ಗೂ ಕೂಡ ದೊಡ್ಡ ಬೇಸರಕ್ಕೆ ಕಾರಣವಾಗಿದೆ. ಸಂಜು ಅಥವಾ ವೈಭವ್ ಇಬ್ಬರಲ್ಲಿ ಅದಲು ಬದಲು ಮಾಡೋ ಬದಲು ಬೇರೆ ಆಟಗಾರರ ಪ್ಲೇಸ್ಗೆ ಸಂಜುಗೆ ಚಾನ್ಸ್ ನೀಡಬಹುದು ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಫ್ಯಾನ್ಸ್ ಕೂಡ ಅದೇ ಹೇಳ್ತಾ ಇದ್ದಾರೆ. ಸ್ಯಾಮ್ಸನ್ ಗಿಲ್ಲದ ನ್ಯಾಯ ಅಬಿಗೆ ಯಾಕೆ? ಅಭಿಷೇಕ್ ಶರ್ಮಾ ಬದಲು ಸಂಜು ಸ್ಯಾಮ್ಸನ್ ಭಾರತ ತಂಡಕ್ಕೆ ವಾಪಸ್ ಬರಬೇಕು ಅನ್ನೋ ಕೂಗು ಕೂಡ ಜೋರಾಗಿದೆ. ಸೂರ್ಯವಂಶಿ ಒಂದು ಕಡೆ ಸಾಲಿಡ್ ಆಗಿ ಆಡ್ತಾ ಇದ್ದಾನೆ, ಆದರೆ ಅಭಿ ವರ್ಲ್ಡ್ ಕಪ್ನಿಂದಲೂ ಸರಿಯಾಗಿ ಆಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ವೈಫಲ್ಯ ಅನುಭವಿಸ್ತಾ ಇರುವ ಅಭಿಗೆ ಸ್ವಲ್ಪ ಬ್ರೇಕ್ ಬೇಕು ಅಂತ ಹೇಳಿ ಅನಿಸುತ್ತೆ. ಭಾರತ ತಂಡದ ಅನುಭವಿಗಳಾದ ರೋಹಿತ್ ಶರ್ಮಾ, ಕೊಹ್ಲಿ, ಜಡೇಜಾ ಅನುಪಸ್ಥಿತಿಯಲ್ಲಿ ವರ್ಲ್ಡ್ ಕಪ್ ಗೆಲ್ಲಲು ಗಮನಾರ್ಹ ಕೊಡುಗೆಯನ್ನು ಸಂಜು ನೀಡಿದ್ದಾರೆ. ಅವರಿಗೆ ಅವಕಾಶ ನೀಡಬೇಕು ಅಂತ ಹೇಳಿ ಫ್ಯಾನ್ಸ್ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈ ಬಗ್ಗೆ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಹಾಗಾದರೆ ಯಾಕೆ ಇಲ್ಲಿ ಸಂಜುಗೆ ಅವಕಾಶ ಕೊಡಬೇಕಂತ ಹೇಳ್ತಾ ಇದ್ದಾರೆ, ಅದ್ರ ಕುರಿತು ನೋಡ್ತಾ ಹೋಗೋಣ ಬನ್ನಿ. ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರು ಕೆಲ ಪಂದ್ಯಗಳಲ್ಲಿ ಆಡ್ದಿದ್ದಕ್ಕೆ ಅವರನ್ನು ಹೊರಗಿಡಲಾಗಿದೆ. ಅದೇ ಅಭಿಷೇಕ್ ಶರ್ಮಾ ಅವರು ಆಡ್ಲಿ ಬಿಡ್ಲಿ ಪ್ಲೇಯಿಂಗ್ 11ನಲ್ಲಿ ಇದ್ದೇ ಇರ್ತಾರೆ. ಜಿಂಬಾಬ್ವೆ ವಿರುದ್ಧ ಕೂಡ ಅಭಿಷೇಕ್ ಕಳಪೆ ಪ್ರದರ್ಶನವನ್ನು ನೀಡಿದ್ದಾರೆ. 3 ಪಂದ್ಯದಿಂದ ಅಭಿ ಬ್ಯಾಟ್ನಿಂದ ಬಂದಿದ್ದು ಕೇವಲ 11 ರನ್. ಅಭಿಷೇಕ್ ಮೊದಲ ಪಂದ್ಯದಲ್ಲಿ 1 ರನ್ ಗಳಿಸಿದರೆ 2ನೇ ಪಂದ್ಯದಲ್ಲಿ 8 ರನ್ ಗಳಿಸಿದ್ದಾರೆ. ಇನ್ನು 3ನೇ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಕೇವಲ 2 ರನ್ ಗಳಿಸಿ ಔಟ್ ಆದರು. ಈ ಮೂಲಕ ನಿರಾಸೆಯನ್ನು ಮೂಡಿಸಿದರು. ವಿಶ್ವಕಪ್ಗಿಂತ ಮೊದಲು ಸಂಜು ಸ್ಯಾಮ್ಸನ್ 5 ಪಂದ್ಯಗಳಲ್ಲಿ ಸೂಕ್ತ ಪ್ರದರ್ಶನವನ್ನು ನೀಡಿರಲಿಲ್ಲ ಎಂಬ ಕಾರಣಕ್ಕೆ ಪ್ಲೇಯಿಂಗ್ 11ನಲ್ಲಿ ತಮ್ಮ ಸ್ಥಾನವನ್ನು ಕಳೆದುಕೊಂಡಿದ್ದರು. ಆದರೆ ನಂತರ ತಂಡವನ್ನು ಸೇರಿಕೊಂಡು ಅವರು ಅದೇ ಟೂರ್ನಿಯಲ್ಲಿ ಪ್ಲೇಯರ್ ಆಫ್ ದಿ ಟೂರ್ನಿಮೆಂಟ್ ಪ್ರಶಸ್ತಿಯನ್ನು ಗೆದ್ದಿದ್ರು. ಇನ್ನು ವಿಶ್ವಕಪ್ ಟೂರ್ನಿಯಲ್ಲಿ ಅಭಿಷೇಕ್ ಶರ್ಮಾ ಆಡಿದ್ದು ಕಳಪೆ ಆಟ ಅಂತಲೇ ಹೇಳ್ಬೋದು. UK ಸರಣಿಯಲ್ಲಿ 1 ಅರ್ಧಶತಕವನ್ನು ಹೊರತುಪಡಿಸಿದರೆ ಅವರ ಬ್ಯಾಟ್ನಿಂದ ಯಾವುದೇ ದೊಡ್ಡ ರನ್ ಬಂದಿಲ್ಲ. ಇನ್ನು 20 ಅಥವಾ 30 ರನ್ಗಳ ಕೊಡುಗೆ ಕೂಡ ಅವರ ಬ್ಯಾಟ್ನಿಂದ ಇಲ್ಲ.
ಕಳೆದ 8 ಪಂದ್ಯಗಳಲ್ಲಿ ಕೇವಲ 1 ಅರ್ಧಶತಕ ಬಂದಿದೆ. ಒಂದು ವೇಳೆ ವಿಶ್ವಕಪ್ ಪಂದ್ಯಗಳನ್ನು ಸೇರಿಸಿದರೆ ಕಳೆದ 18 ಪಂದ್ಯಗಳಲ್ಲಿ ಅವರು ಬಾರಿಸಿದ್ದು ಕೇವಲ 3 ಅರ್ಧಶತಕಗಳನ್ನು ಮಾತ್ರ. ವಿಶ್ವಕಪ್ನಲ್ಲಿ ಸ್ಯಾಮ್ಸನ್ ಆಡಿದ್ದು ಕೇವಲ 3 ಪಂದ್ಯಗಳು, ಆ 3ರಲ್ಲೂ ಅರ್ಧಶತಕ ಸಿಡಿಸಿದ್ದಾರೆ. ಆದರೆ ಅಭಿಷೇಕ್ ಆಡಿದ 5 ಪಂದ್ಯಗಳಲ್ಲಿ ಗಳಿಸಿದ ಗರಿಷ್ಠ ರನ್ ಕೇವಲ 16 ರನ್ ಮಾತ್ರ. ಎಲ್ಲೋ ಒಂದು ಕಡೆ ಸಂಜುಗೆ ಅನ್ಯಾಯ ಆಗ್ತಾ ಇದೆ. ಸಂಜು ಆಡಲ್ಲ ಅಂತ ಅವರನ್ನು ಕೈ ಬಿಡೋ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಭಿಷೇಕ್ ಶರ್ಮಾ ಆಡಿಲ್ಲ ಅಂದರೂ ಅವರನ್ನು ಮೇಲೆ ಯಾಕೆ ಪ್ರೀತಿ ತೋರಿಸ್ತಾ ಇದೆ ಇಷ್ಟೊಂದು, ಯಾಕೆ ಅವರಿಗೆ ಚಾನ್ಸ್ ನೀಡ್ತಾ ಇದೆ ಅಂತ ಹೇಳಿ ಫ್ಯಾನ್ಸ್ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ವಿಕೆಟ್ ಕೀಪಿಂಗಿಗೆ ಇಶಾನ್ಗಿಂತ ಸಂಜು ಬೆಸ್ಟ್. ಇನ್ನು ಇಶಾನ್ ಕಿಶನ್ ವಿಷಯದಲ್ಲೂ ಅಷ್ಟೇ, ಟೀಮ್ ಇಂಡಿಯಾ ಯಾಕೆ ಹೀಗೆ ಮಾಡುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಇಶಾನ್ ಕಿಶನ್ ವಿಕೆಟ್ ಕೀಪರ್ ಆಗಿ ಸಾಕಷ್ಟು ಮಿಸ್ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ. ಜಿಂಬಾಬ್ವೆ ವಿರುದ್ಧ ಕೂಡ ಸಾಕಷ್ಟು ಮಿಸ್ಫೀಲ್ಡಿಂಗ್ ಮಾಡಿದ್ದಾರೆ. ಹಾಗೆ ಈಸಿಯಾದ ಕ್ಯಾಚ್ ಕೂಡ ಬಿಟ್ಟಿದ್ದಾರೆ. 3ನೇ ಪಂದ್ಯದಲ್ಲಿ ಈಸಿಯಾದ ಕ್ಯಾಚನ್ನು ಕೂಡ ಅವರು ಬಿಟ್ಟಿದ್ದಾರೆ. ಒಂದು ವೇಳೆ ಇಶಾನ್ಗೆ ರೆಸ್ಟ್ ಕೊಟ್ಟು ಸಂಜುಗೆ ಚಾನ್ಸ್ ನೀಡಿದರೆ ಟೀಮ್ಗೆ ಲಾಭ ಆಗುತ್ತೆ. ಹೀಗಾಗಿ ಇಶಾನ್ ಕಿಶನ್ ಬದಲು ಸಂಜುಗೆ ಕೂಡ ಚಾನ್ಸ್ ಕೊಟ್ಟರೆ ಒಳ್ಳೆಯದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಟೀಮ್ ಇಂಡಿಯಾಗೆ ಓಪನರ್ಸ್ ಚಾಲೆಂಜ್. ಇವೆಲ್ಲವನ್ನ ನೋಡಿದಾಗ ನಮಗನ್ಸೋದು ಟೀಮ್ ಇಂಡಿಯಾದಲ್ಲಿ ಓಪನರ್ಸ್ ಚಾಲೆಂಜ್ ಇದೆ ಅಂತ. ಯಾರಿಗೆ ಚಾನ್ಸ್ ಕೊಡಬೇಕು, ಯಾರನ್ನು ಕೈ ಬಿಡಬೇಕು ಅನ್ನೋ ಗೊಂದಲವೇ ಹೆಚ್ಚು. ವೈಭವ್ನ ಬಿಟ್ಟು ಸಂಜುನ ಸೇರಿಸಿದರೆ ವೈಭವ್ಗೆ ಯಾಕೆ ಚಾನ್ಸ್ ಕೊಡಲ್ಲ ಅಂತ ಅಂತಾರೆ. ಒಂದು ವೇಳೆ ವೈಭವ್ಗೆ ಕೊಟ್ಟರೆ ಸಂಜುಗೆ ಯಾಕೆ ಚಾನ್ಸ್ ಕೊಡಲ್ಲ ಅಂತಾರೆ. ಹೀಗಾಗಿ ವೈಭವ್ ಸೂರ್ಯವಂಶಿ, ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ರಲ್ಲಿ ಯಾರನ್ನು ಕೈ ಬಿಟ್ಟು ಯಾರನ್ನು ಸೇರಿಸುವುದು ಅನ್ನೋದು ದೊಡ್ಡ ರಗಳೆ ಆಗಿದೆ. ಆದರೆ ಸಾಕಷ್ಟು ಜನರಿಗೆ ಸಂಜುನ ಕೈ ಬಿಟ್ಟಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಅಭಿಷೇಕ್ ಶರ್ಮಾ ಅಥವಾ ಇಶಾನ್ ಕಿಶನ್ ಇಬ್ಬರಲ್ಲಿ ಒಬ್ಬರನ್ನ ಕೈಬಿಟ್ಟು ಸಂಜುಗೆ ಚಾನ್ಸ್ ನೀಡಬೇಕಾಗಿತ್ತು. ಸಂಜು ಖಂಡಿತ ಕಮ್ ಬ್ಯಾಕ್ ಮಾಡೋಕ್ಕೆ ಒಂದು ಒಳ್ಳೆಯ ಚಾನ್ಸ್ ನೀಡಬೇಕು. ವೈಭವ್ ಸೂರ್ಯವಂಶಿ T20ಗೆ ಎಂಟ್ರಿ ಆದರೂ ಆಗಿಂದ ಸಂಜುಗೆ ಬ್ಯಾಡ್ ಲಕ್ ಶುರುವಾಯಿತು ಅಂತಲೇ ಹೇಳ್ಬೋದು. ವೈಭವ್ ಇಂಗ್ಲೆಂಡ್ ವಿರುದ್ಧ T20ಗೆ ಪಾದಾರ್ಪಣೆಯನ್ನು ಮಾಡಿದ್ರು. ಸಂಜು ಪ್ಲೇಸ್ಗೆ ವೈಭವ್ಗೆ ಚಾನ್ಸನ್ನು ನೀಡಲಾಯಿತು. ಆದರೆ ವೈಭವ್ ಆಡಿಲ್ಲ ಅಂತ ಮತ್ತೆ ಸಂಜುಗೆ ಆ ಸ್ಥಾನವನ್ನು ನೀಡಲಾಯಿತು. ಆದರೆ ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ ಕೊಟ್ಟ ಅವಕಾಶವನ್ನು ಬಳಸಿಕೊಂಡ ಸೂರ್ಯವಂಶಿ ತನ್ನ ಕದರನ್ನು ತೋರಿಸಿದರು. 2 ಹಾಫ್ ಸೆಂಚುರಿಯನ್ನು ಸಿಡಿಸಿದ್ದಾರೆ. ಸಂಜು ಇಂಗ್ಲೆಂಡ್ ವಿರುದ್ಧ, ಐರ್ಲೆಂಡ್ ವಿರುದ್ಧ ಆಡಿಲ್ಲ ಅಂತ ಅವರನ್ನು ಕೈ ಬಿಡಲಾಗಿದೆ. ಹೀಗಾಗಿ ಸಂಜುಗೆ ಇದು ದೊಡ್ಡ ಹಿನ್ನಡೆಯಾಗಿದೆ. ಎಲ್ಲದಕ್ಕೂ ಆಲ್ರೌಂಡರ್ಸ್ ಅಂತ ಸುಮ್ಮನೆ ಎಲ್ಲರ ಹಿಂದೆ ಹೋಗೋ ಬದಲು ಮಿಂಚಬಲ್ಲ ಬೌಲರ್ ಹಾಗೂ ಬ್ಯಾಟರ್ಸನ್ನು ಗುರುತಿಸಿ ಅವರಿಗೆ ಅವಕಾಶ ನೀಡಬೇಕು ಅನ್ನೋ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಹಾಗೂ ಕೋಚ್ಗಳು ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಯಾರಿಗೆ ಚಾನ್ಸ್ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲವನ್ನು ಕೆರಳಿಸಿದೆ. ನಿಮಗೆ ಸಂಜುಗೆ ಚಾನ್ಸ್ ಕೊಡಬೇಕಾ ಬೇಡವಾ? ಯಾರನ್ನು ಈಗ ಇರೋರಲ್ಲಿ ಯಾರನ್ನು ತೆಗೆದು ಸಂಜುಗೆ ಚಾನ್ಸನ್ನು ಕೊಡಬೇಕು? ಅದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.